ನಮ್ಮ ಪ್ರಶ್ನೆ ಏನು ಅಂದರೆ ಅವನು ಅಲ್ಲ ಅಂತ ಎರಡೂ ನ್ಯಾಯಾಲಯಗಳು ಹೇಳಿದ ಮೇಲೆ ಆರೋಪಿ ಯಾರು ಅಂತೇಳಿ ಬೇಕು. ಇಲ್ಲಿ ಏನಾಗಿದೆ, ಎರಡೂ ಪಕ್ಷಗಳು ಒಂದಾಗಿ ಹೋರಾಟಗಾರರಿರ್ಬೋದು ಜನರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಯಾರೂ ತಪ್ಪೇ ಮಾಡಲಿಲ್ಲ ಅಂತ ಹೇಳಿದರೆ ಯಾರಿಗೆ ಭಯ ಪಡಬೇಕಾಗಿಲ್ಲ. SITಯಲ್ಲಿ ಕೂಡ ಅವರ ಹೆಸರು ಕ್ಲೀನೇ ಬರ್ತದೆ. ನನ್ನ ಪ್ರಕಾರ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅವರ ಲೆಟರ್ ಹೆಡ್ ಯಾವುದಕ್ಕೆ ಯೂಸ್ ಮಾಡಬೇಕಂತಲೇ ಗೊತ್ತಿಲ್ಲ. ಇಲ್ಲಿ ನಮ್ಮ CM ಬಗ್ಗೆ ಅವ್ರು ಹೇಳೋದಿಲ್ವಾ, ಪಪ್ಪು ಗಿಪ್ಪು ಅಂತ ರಾಹುಲ್ ಗಾಂಧಿ ಕರೆಯೋದಿಲ್ವಾ? ಅದೆಲ್ಲ ಡಿಫೆಮೇಷನ್ ಅಲ್ವಾ? ಹಾಗಾದರೆ ಗೊತ್ತಿದ್ದ ಹಾಗೆ ಒಂದು 13 ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತು ಉಳಿದವರು ಸೌಜನ್ಯ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಡ್ತಾ ಇದ್ದಾರೆ. 2023ರಲ್ಲಿ ಜಜ್ಮೆಂಟ್ ಬಂತು. ಜಜ್ಮೆಂಟಲ್ಲಿ ಸಂತೋಷ್ ಆರೋಪಿ ಅಲ್ಲ, ಅವನಿಗೆ ಎಲ್ಲಿ ಕೂಡ ಕನೆಕ್ಟೇ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ CBI ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯ, ನಮ್ಮದು ಹೈಕೋರ್ಟ್ ಆಫ್ ಕರ್ನಾಟಕ, ಎರಡೂ ಕಡೆ ಅವನಿಗೆ ಆನರೇಬಲ್ ಎಕ್ವಿಟಲ್ ಅಂತಲೇ ಬರೆದು ಅವನಿಗೆ ಬಿಡುಗಡೆ ಮಾಡಿದೆ. ಆದರೂ ನಮ್ಮ ಪ್ರಶ್ನೆ ಏನು ಅಂದರೆ ಅವನು ಅಲ್ಲ ಅಂತ ಎರಡೂ ನ್ಯಾಯಾಲಯಗಳು ಹೇಳಿದ ಮೇಲೆ ಆರೋಪಿ ಯಾರು ಅಂಥೇಳಿ ಬೇಕು. ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದ ಮೇಲೆ ನಾವು ಈಗ ನಮ್ಮ ಗವರ್ಮೆಂಟ್ ಒಂದು SIT ಅಂತ ರಚನೆ ಮಾಡಿದೆ. ಅವರಷ್ಟಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀರಿ, ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀರಿ ಅಂತ ನಾವು ಹಿಂದುತ್ವ ಅಂತ ನಂಬಿಕೊಂಡು ಬಂದ ಪಕ್ಷಗಳೇ ಇಲ್ಲಿ ಏನಾಗಿದೆ, ಎರಡೂ ಪಕ್ಷಗಳು ಒಂದಾಗಿ ಹೋರಾಟಗಾರರಿರ್ಬೋದು ಜನರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಎಲ್ಲಿ ತನಕ ಮೆಸೇಜ್ ಹೋಗ್ತಾ ಇದೆ ಅಂದರೆ, ಇನ್ನು ಬಡವರು ಯಾರೂ ನೀವು ನ್ಯಾಯ ಕೇಳಿಗೆ ಬರಲೇಬೇಡಿ ಆ ಮಟ್ಟಕ್ಕೆ ಹೋಗ್ತಾ ಇದೆ. ಅಥವಾ ಅವರಿಗೆ ಧ್ವನಿಯಾಗಿ ಯಾರಾದರೂ ಒಬ್ರು ಇದ್ದವರು ಬಂದರೆ ಅವರನ್ನು ನಾವು ಟಾರ್ಗೆಟ್ ಮಾಡ್ತೇವೆ. ನಾವು ಅವ್ರ ಆರೋಪಿ ಇವರು ಆರೋಪಿ ಅಂತ ಹೇಳ್ತಾ ಇಲ್ಲ. SIT ಅವರು ಬಂದಿದ್ದಾರೆ, ಅವ್ರು ತನಿಖೆ ಮಾಡಲಿ, ಅವ್ರಿಗೆ ಗೊತ್ತಿರುತ್ತೆ ಯಾರು ಆರೋಪಿ ಅಂತ ಹೇಳಿಕೊಂಡು. ಇಲ್ಲಿ ಆ ಒಂದು ಗ್ರಾಮದಲ್ಲಿ, ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಅಷ್ಟೊಂದು ಅಸಹಜ ಸಾವುಗಳು ನಡೀತದೆ. ಎಲ್ಲದರಲ್ಲೂ ರಿಪೋರ್ಟ್ ಯಾಕಾಗುತ್ತೆ? ವೇದವಳ್ಳಿ ಪ್ರಕರಣದಲ್ಲಿ ರಿಪೋರ್ಟ್, ಆನೆ ಮಾವುತ ಮತ್ತು ಅವನ ತಂಗಿ ಕೊಲೆಯಲ್ಲಿ ರಿಪೋರ್ಟ್, ಪದ್ಮನಾಥದಲ್ಲಿ ರಿಪೋರ್ಟ್. ಹಾಗಾದರೆ ಈಗ ಒಂದು ಜಾಗ, ಒಂದು ಪವಿತ್ರವಾದ ಕ್ಷೇತ್ರ ಅಂದಮೇಲೆ ಒಂದು ಆಪಾದನೆ ಬರುವಾಗ ಅಲ್ಲಿ ಅವರು ಹೇಳಬೇಕು, ಹುಡುಕಿ ತನ್ನಿ ಪೊಲೀಸರು, ಹುಡುಕಿ ತರಲೇಬೇಕು ನೀವು ಅಂಥೇಳಿ ಹೇಳಬೇಕು. ಅದು ಆಗ್ತಾ ಇಲ್ಲ. ಅದು ಬಿಟ್ಟು ಯಾರಾದರೂ ಪ್ರಶ್ನೆ ಮಾಡ್ತಾಯಿದ್ರೆ ಅವರ ಮೇಲೆ ಯಾವ ಥರ ನಾವು ದಬ್ಬಾಳಿಕೆ ಮಾಡ್ಬೋದು ಅಂಥೇಳಿ. ಯಾರೂ ತಪ್ಪೇ ಮಾಡಲಿಲ್ಲ ಅಂತ ಹೇಳಿದರೆ ಯಾರಿಗೆ ಭಯ ಪಡಬೇಕಾಗಿಲ್ಲ. SITಯಲ್ಲಿ ಕೂಡ ಅವರ ಹೆಸರು ಕ್ಲೀನೇ ಬರ್ತದೆ. ಯಾಕೋಸ್ಕರ SITಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ? ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಈ ಸೌಜನ್ಯನಿಗೆ ಆದಂಥ ಅನ್ಯಾಯ ಅಥವಾ ಈ ಬೇರೆಯವರಿಗೆ ಆದಂಥ ಅನ್ಯಾಯದ ಬಗ್ಗೆ ಸದನದಲ್ಲಿ ಮಾತಾಡಬೇಕಂತ ನಮ್ದು ಯಾರಿಗೂ ಕಾಣಿಸ್ಲೇ ಇಲ್ಲ. ಅದು BJP ಸರ್ಕಾರ ಬಂದ ಮೇಲೆ ಅಂತೂ ಕಾಣಿಸ್ಲೇ ಇಲ್ಲ. ಆದರೆ ಈಗ SIT ಬಂದ ಮೇಲೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವಸ್ಥಾನದ ಬಗ್ಗೆ, ಮಹೇಶ್ ಅಣ್ಣನ ಬಗ್ಗೆ ಕೂಡ ಅಲ್ಲಿ ಡಿಸ್ಕಸ್ ಆಗ್ತದೆ. ಎಡಿಟೆಡ್ ವಿಡಿಯೋವನ್ನು ತಗೊಂಡು ಹೋಗಿ ನೀವು ಸದನದಲ್ಲಿ ತೋರಿಸ್ತೀರಿ ಅಂತ ಆದರೆ ನಮ್ಮ ಸದನದ ಗೌರವವನ್ನು ಯಾವ ಜಾಗಕ್ಕೆ ತಗೊಂಡೋಗಿ ಇಟ್ಟಿದ್ದೀರಿ ನೀವು? ಈಗ ನಮ್ಮ ಸಂಸದರು, ನನ್ನ ಪ್ರಕಾರ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅವರ ಲೆಟರ್ ಹೆಡ್ ಯಾವುದಕ್ಕೆ ಯೂಸ್ ಮಾಡಬೇಕಂತಲೇ ಗೊತ್ತಿಲ್ಲ. ನಾನು ಈ ಮನುಷ್ಯನಿಗೆ ಅದನ್ನೇ ಹೇಳ್ತಾ ಇದ್ದೇನೆ, ಅವ್ರು ಯಾವುದಕ್ಕೆ ಎಲ್ಲಿ ನ್ಯಾಯ ಬೇಕು ಅಲ್ಲಿ ಇವರ ಲೆಟರ್ ಬರೋದಿಲ್ಲ. ಕುಚ್ಚಿಗೆಕ್ಕೆ ತರ್ತಾರೆ ಅಂತ ಹೇಳಿದರು. ಎಷ್ಟು ಜನ ಮನೆ ಕುಚ್ಚಿಗೆಕ್ಕೆ ಬಂದಿದೆ ನಂಗೆ ಗೊತ್ತಿಲ್ಲ. ಈಗ ಇಡೀ ತನಿಖೆ ಆಗಬೇಕಂತ ಹೇಳ್ತಾರೆ. ಅವ್ರು ಬರೀಲಿ, ಆಮೇಲೆ ನಾವು ಬರೆಯುವ ಅವರದ್ದು ಸರಳ ಸಜ್ಜನ ನಾಯಕರ ಬಗ್ಗೆ ನಾವು ಬರೀವ, ಅವ್ರಿಗೆ ಹೇಗೆ ಎಲ್ಲೆಲ್ಲಿ ಏನಿದೆ ಅಂಥೇಳಿ ಅವ್ರ ಬಗ್ಗೆನೂ ತನಿಖೆ ಆಗಲಿ. ಸರಳ ಸಜ್ಜನರಾಗಿ ಉಳಿದಿಲ್ವ ಈಗ? ಹಾಗಾದರೆ ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ನೋಡು, ಇಡೀ ಅವ್ರು ಬಂದಾಗ ಅವ್ರದ್ದು ಹೆಸರು ಹಾಕಿ ಬಿಡುವ, ಅದರಲ್ಲಿ ಅವರದ್ದು ಚೆಕ್ ಮಾಡಲಿ. ಈಗ ಯೂಟ್ಯೂಬರ್ಸ್ ಆಗಲಿ, ಹೋರಾಟಗಾರರು ಫಸ್ಟಿಂದನೂ ಹೇಳ್ತಿದ್ದಾರೆ ಎಲ್ಲರ ಬಗ್ಗೆ ನೀವು ತನಿಖೆ ಮಾಡಿ ಅಂತಲೇ ಹೇಳ್ತಾ ಇದ್ದೀವಿ. 13 ವರ್ಷದಿಂದ ಹೋರಾಟ ನಡೀತಾ ಇದೆ. ಬರೀ ಅವ್ರು ದುಡ್ಡು ಮಾಡಿದರು, ಇವ್ರು ದುಡ್ಡು ಮಾಡಿದರು, ಸೌಜನ್ಯನ ತಾಯಿ ದುಡ್ಡು ಮಾಡಿದ್ಲು, ಮಹೇಶ್ ಶೆಟ್ಟರು ದುಡ್ಡು ಮಾಡಿದರು. ತನಿಖೆ ಮಾಡಲಿ ಅಲ್ಲ. 13 ವರ್ಷದಿಂದ ನೀವು ಯಾಕೆ ತನಿಖೆ ನಡೆಸಲಿಲ್ಲ? ಅವರ ಮೇಲೆ ಹಾಕಿದಂಥ ಪ್ರಕರಣಗಳು ಅದು ನಾನ್ ಬೇಲೇಬಲ್ ಆದರೂ ಅದು ಎರಡು ನಾನ್ ಬೇಲೇಬಲ್. ಹೌದು. ಅದರಲ್ಲಿ ಬೇಲ್ ಸಿಗಬೇಕಿತ್ತ? ಯೂಶ್ವಲಿ JMFC ಕೋರ್ಟಲ್ಲಾದರೂ ಇದೆ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಂದರೆ, ಒಬ್ರಿಗೆ ನಾವು ನೋಟಿಸ್ ಮಾಡಿದ ಮೇಲೆ ಅವರಾಗಿಯೇ ಬಂದರೆ ತನಿಖೆಗೆ ಅವರ ಅರೆಸ್ಟ್ ಮಾಡಲೇಬೇಕು ಅಂತ ಏನೂ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೈಕೋರ್ಟು ಹೇಳಿದೆ. ಅದನ್ನು ಜಜ್ಮೆಂಟ್ಸನ್ನು ನಿನ್ನೆ ನಾವು ನ್ಯಾಯಾಲಯದ ಮುಂದೆ ಇಟ್ಟಿದ್ದೇವೆ. ಅದೇ ಆಫ್ಕೋರ್ಸ್ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್ ಅಂತ ಇದ್ದೇ ಇರುತ್ತೆ. ಮತ್ತು ಅವರು ಈಗ ಕೊಟ್ಟಿರೋದು ಟೈಮ್ ಅಬ್ಜೆಕ್ಷನ್ ಪೀರಿಯಡ್, ಅದು ಇರೋದೇ ಅವರು ಸುಮೋಟೋ ಆಗಿ ಆರ್ಡರ್ಸ್ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದು APP ಅವರೆಲ್ಲ ಟೈಮ್ ಕೇಳಿದಾಗ.
ಇನ್ನೆರಡು ಸೆಕ್ಷನ್ಸ್ ಅದು ನಾನ್ ಬೇಲೇಬಲ್ ಸೆಕ್ಷನ್ಸ್, ಅದು ಅಪ್ ಟು 3 years ಅಪ್ ಟು 5 years ಅಂತ ಉಂಟು, ವಿತ್ ಫೈನ್ ಕೂಡ ಇದೆ. ಇದು ವಿರೋಧ ಪಕ್ಷದವರ ಆಸಕ್ತಿ ಜಾಸ್ತಿ ಇದೆಯಾ, ಸರ್ಕಾರದ ಹಾಂ, ಆಸಕ್ತಿ ಇದು ಮುಖ್ಯವಾಗಿ ನಾವು ಹೇಳಲೇಬೇಕು. ಯಾಕಂದರೆ ಇದೇ ಥರ ಪ್ರಕರಣ ಮೊದಲು ಅರುಣ್ ಸರ್ ಇರುವಾಗಲೂ ಆಗಿತ್ತು, SP ಅವರು. ಸ್ವಸಹಾಯ ಸಂಘದವ್ರು ಹೋಗಿ ಕಾವಂದರ ಬಗ್ಗೆ ಇವರೆಲ್ಲ ಡಿಫೇಮ್ ಮಾಡ್ತಾರೆ, ಹೆಸರು ಹಾಳು ಮಾಡ್ತಾರೆ, ನೀವು ಕೇಸ್ ಹಾಕಬೇಕು ಅಂತ ಮೊದಲಿನ SP ಅವರ ಇದನ್ನಲ್ಲೂ ಹೋಗಿದ್ರು. ಆಗ ಅವ್ರು ಏನು ಹೇಳಿ ಸ್ಪಷ್ಟನೆ ಕೊಟ್ಟರೆ, ಅಂಥದ್ದು ಏನಾದಿದ್ರೆ ನೀವು ಡಿಫೇಮೇಷನ್ ಕೇಸ್ ಹಾಕಿ, ಆದರೆ ಪಬ್ಲಿಕ್ ಟ್ರ್ಯಾಂಕ್ವಿಲಿಟಿ ಅಥವಾ ಪೀಸನ್ನು ಹಾಳು ಮಾಡೋದಾದರೆ ಅದನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿದರು. ಈಗ ನಮ್ಮ SP ಅವರು ಯಾರೋ ಒಬ್ಬರು ಬಂದು BL ಸಂತೋಷ್ ಅವರ ಬಗ್ಗೆ ಮಾತಾಡಿದ ಹೇಳಿದ್ರು ಕೂಡ ಅದು ಯಾವ ಥರ ಪಬ್ಲಿಕ್ ಪೀಸನ್ನು ಹಾಳು ಮಾಡ್ತಾ ಇದೆ ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಮುಂದೆ. ಮತ್ತು ಆ ವ್ಯಕ್ತಿಗೆ ಯಾವುದೇ ಥರದ ಸಂಬಂಧ ಇಲ್ಲದ ವ್ಯಕ್ತಿ ಆ ಪಾರ್ಟಿಯಲ್ಲಿ ಗುರುತಿಸಿಕೊಂಡು, ಪಾರ್ಟಿಯಲ್ಲಿ, ಹಾಂ, ಒಂದೇ ಪಾರ್ಟಿಯಲ್ಲಿ ಅಂತ ಹೇಳ್ತೇವೆ. ಇಲ್ಲಿ ನಮ್ಮ CM ಬಗ್ಗೆ ಅವ್ರು ಹೇಳೋದಿಲ್ವಾ, ಪಪ್ಪು ಗಿಪ್ಪು ಅಂತ ರಾಹುಲ್ ಗಾಂಧಿ ಕರೆಯೋದಿಲ್ವಾ, ಅದೆಲ್ಲ ಡಿಫೇಮೇಷನ್ ಅಲ್ವಾ? ಹಾಗಾದರೆ ಏನೆಲ್ಲ ಕರೀತಾರೆ, ಸಿದ್ದರಾಮಯ್ಯಗೆ ಸಿದ್ಮುಲ್ಲಾ ಖಾನ ಏನೋ ಎಲ್ಲ ಕರೀತಾರಲ್ಲ, ಅದು ಡಿಫೇಮೇಷನ್ ಅಲ್ವಾ? ಹಾಗಾದರೆ ಇದೇ ಅವರು ಪ್ರೆಸಿಡೆಂಟನ್ನು BJP ಅವರು ಮಾಡಿದರೆ ನಾಳೆ BJP ಕಾರ್ಯಕರ್ತರು ಯಾರು CM ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ಹಾಕ್ತಾರೆ, ಅವರನ್ನು ಇದೇ ಥರ ಎತ್ಕೊಂಡು ಹೋಗಲಿ. ಇಡೀ ಪೊಲೀಸ್ ವ್ಯವಸ್ಥೆ ನಿನ್ನೆ ಉಜ್ರೆಗೆ ಹೋಗ್ತದಂತ ಆದರೆ ಹಾಗಾದರೆ ಪೊಲೀಸ್ ಅದನ್ನು ಹೇಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಸಿಸ್ಟಮನ್ನು ಅಂತ ಅರ್ಥ ಆಗಬೇಕು ಜನರಿಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.